20ನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಮುಕ್ತವಾಗಿ ನಿಮಗೆ ಚರ್ಚೆ ಮಾಡ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏನು ಹೇಳ್ತಾನೆ, ಆ ಕಟ್ಟಕಡೆ ಹೇಳುವಂಥ ಭಕ್ತನ ನಿರ್ಧಾರಕ್ಕೆ ನನ್ನ ಒಂದು ನಿರ್ಧಾರವನ್ನು ಬಿಡ್ತೀನಿ. ಹಾಗಾಗಿ ಕೂಡಲ ಸಂಗಮ ಕ್ಷೇತ್ರ ಒಂದು ಬಸವಣ್ಣವರಿಗೆ ಪ್ರಾರಂಭವಾಗಿತ್ತು, ಅವರಿಗೆ ಅಂತಿಮವಾಗಿತ್ತು. ಇವತ್ತು ನನ್ನ ಕೂಡಲ ಸಂಗಮದ ನನ್ನ ಪೀಠದ ಆರಂಭವೂ ಕೂಡಲ ಸಂಗಮವಾಗಿದೆ. ಭಕ್ತನ ಆಸೆಯಂತೆ ಸಮಾಜಕ್ಕೋಸ್ಕರವಾಗಿ ಅಂತ್ಯವೂ ಕೂಡಲ ಸಂಗಮ ಆಗುವಂಥ ಸಂದರ್ಭ ಬಂದರೆ ಅದಕ್ಕೂ ನಾನು ಸಿದ್ಧನಿದ್ದೇನೆ. ಹಾಗಾಗಿ ನನಗೆ ಹಳ್ಳಿಗಳೇ ಕೂಡಲ ಸಂಗಮ, ಭಕ್ತರ ಹೃದಯಗಳೇ ನನ್ನ ಪೀಠ, ಭಕ್ತರ ಮನೆಯಲ್ಲಿ ಕೊಡುವಂಥ ಕೈತುತ್ತೆ ನನ್ನ ಮಹಾಪ್ರಸಾದ ತಿಳ್ಕೊಂಡು ಇವತ್ತು ನನಗೆ ಪ್ರಾಮಾಣಿಕ ಜೀವನ ಮಾಡ್ಕೊಂಡಿದ್ದೀನಿ. ಅದರಂತೆ ನಡೀತೀನಿ, ಅದರಂತೆ ಬದ್ಧತಾಗಿದ್ದೀನಿ. ಯಾವುದೇ ನಮ್ಮ ಭಕ್ತರು ಅಜ್ಞಾನ ಪಡಪಟ್ಟಂಥ ಹೇಳಿಕೆಗಳಿಗೆ ನಾನು ಯಾವ ಕಾರಣಕ್ಕೂ ಇನ್ನೂ ಆಗಿರ್ಬೋದು ನಾನು ನೋಡ್ಕೊಳಕ್ಕೆ ಹೋಗಲ್ಲ. ಅವರೆಲ್ಲ ನಮ್ಮ ಶಿಷ್ಯರೇ. ನಮ್ಮಿಂದ ಸಮಾಜದಿಂದ ಯಾರು ಎಷ್ಟು ಬೆಳೆದಾರೋ, ಎಷ್ಟು ದೊಡ್ಡವರಾಗ್ಯಾರೋ, ಯಾವ ರೀತಿಯಾಗಿ ಬೆಳೆದ್ರು ಇಡೀ ಜಗತ್ತಿಗೆ ಗೊತ್ತೈತೆ. ನಾನು ಅವ್ರಿಗೆ ಮಾಡೇನೆ ಅಂತೇಳಿ ನಾನು ಎಂದೂ ಸಹ ಹೇಳಕ್ಕೆ ಹೋಗಲ್ಲ. ನನ್ನ ಗುರುವಿನ ಕರ್ತವ್ಯ, ನನ್ನ ಸಮಾಜದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ಆ ಪರವಾಗಿ ನಿಲ್ಲುವಂಥ ನನ್ನ ಕರ್ತವ್ಯ. ಇಂಥ ಪರವಾಗಿ ನಾನು ನಿಂತಿಲ್ಲ ಅಂತೇಳಿ ಯಾರು ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ನಾನು ಅವ್ರು ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ. ನನ್ನ ಕೆಲಸನೇ ಸಮಾಜ ಸೇವೆ ಮಾಡುವಂಥದ್ದು. ಇದೆಲ್ಲವನ್ನು ಸಹಿಸ್ಕೊಂಡೇ ನಾನು ಪಾದಯಾತ್ರೆ ಮಾಡಿದ್ದೆ. ಇದು ಯಾವುದೂ ಶಾಶ್ವತವಲ್ಲ. ಜನರನ್ನು ಕಟ್ಟುವಂಥದ್ದು ಶಾಶ್ವತ ತಿಳ್ಕೊಂಡು ಬೀದಿಗೆ ಬಂದು ಸಮಾಜ ಕಟ್ಟಿದ್ದೆ. ಭಕ್ತರು ಕೊಡುವಂತಹ ಆ ಒಂದು ಕೈತುತ್ತಿನಲ್ಲಿ ಇವತ್ತು ಜೀವನ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಅರಮನೆ ಅಂತ ಮಠ ಕಟ್ಟುವಂಥದ್ದೇ ನಿಜವಾಗಿರ್ತಕ್ಕಂಥ ಪೀಠವಲ್ಲ. ಭಕ್ತರ ಮನಸ್ಸನ್ನು ಕಟ್ಟುವಂಥ ನಿಜವಾದ ಪೀಠ ತಿಳ್ಕೊಂಡು ಆ ತತ್ವ ಸಿದ್ಧಾಂತವನ್ನು ಕಟ್ಕೊಂಡ್ಬಂದಿನಿ. ಅದರಂತೆ ಬಾಳ್ತೀನಿ, ಅದರಂತೆ ಬದುಕ್ತೀನಿ. ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ವೇದಿಕೆ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. 20ನೇ ತಾರೀಕು ನೀವೆಲ್ಲರೂ ಸಹ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸಭೆಗೆ ನೀವೆಲ್ಲರೂ ಬರಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನೀವೇನು ಸಲಹೆ ಕೊಡ್ತೀರಿ, ಇಲ್ಲ ಯಾವ ರೀತಿಯಾಗಿ ಮುಂದುವರಬೇಕು, ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅನ್ನೋದನ್ನು ಭಕ್ತರು ನೀವೇನು ಹೇಳ್ತೀರಿ ಆ ಪ್ರಕಾರವಾಗಿ ನಾನು ಹಿಡ್ಕೊಂಡು ಹೋಗ್ತೀನಿ. ಆ ಒಂದು ಸಭೆಗೆ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು, ನಮ್ಮ ರಾಷ್ಟ್ರೀಯ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ BJP ಜೊತೆಗೆ ನಾವು ಗುರುಗಳಾದಂಥವ್ರು ಭಕ್ತರನ್ನ ಜನಪ್ರತಿನಿಧಿ ಮಾಡ್ತೀವಿ ಹೊರತು ನಾವೇ ಜನಪ್ರತಿನಿಧಿ ಆಗುವಂಥ ಪ್ರಯತ್ನ ಯಾರೂ ಸಹ ಮಾಡೋದು. ಕರ್ನಾಟಕದಲ್ಲಿ ಯಾರೂ ಮಾಡೋಕ್ಕೆ ಹೋಗಲ್ಲ, ಮಾಡೋದಿಲ್ಲ. ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಹೋಗಿ ಯಾರೇ ಯಾವ ದೃಷ್ಟಿಯಲ್ಲಿ ಮಾತಾಡೋ ಗೊತ್ತಿಲ್ಲ. 20ನೇ ತಾರೀಕಿಗೆ ಆ ಎಲ್ಲ ಭಕ್ತರ ಅಭಿಪ್ರಾಯಗಳಿಗೆ ನಾನು ಉತ್ತರ ಕೊಡ್ತೀನಿ. 20ನೇ ತಾರೀಕಿಗೆ ಎಲ್ಲರೂ ಬರ್ತಾರೆ ಅಂದರೆ ಈ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರಿಗೂ ಬರೀ ಅಂತ ಆಮಂತ್ರಣ ಕೊಟ್ಟಿದ್ದೀನಿ. ಇದೇ ಆಮಂತ್ರಣನೋ ಅಥವಾ ತಾವು ಮತ್ತೆ ಬೇರೆ? ಅಲ್ಲ, ನಾನು ಆಮಂತ್ರಣ ಕೊಟ್ಟಿದ್ದೀನಿ. ಕೆಲವು ಎಲ್ಲ ನಾನು ಮತ್ತೆ ಬೇರೆ ಕೊಟ್ಟಿದ್ದೆ. ನನ್ನ ಆಮಂತ್ರಣ ಬಾಗಲಕೋಟೆ ಜಿಲ್ಲೆಯ ಮಾಧ್ಯಮದ ಮೂಲಕ ಏನು ಕೊಟ್ಟಿದ್ದೀನಿ, ಇದೇ ನನ್ನ ಆಮಂತ್ರಣ ತಿಳ್ಕೊಂಡು ಎಲ್ಲರೂ ಬರಲಿ ಅಂತ ನಾನು ಮನವಿ ಮಾಡ್ತೀನಿ. ಯಾರು ಫೋನ್ ಅಥವಾ ದೂರವಾಣಿ ಮೂಲಕ ಹೇಳುವಂಥದ್ದು ಇಲ್ಲ, ಹಂಗೆ ಯಾರಾದರೂ ಅಂಥ ಸಂದರ್ಭ ಬಂದರೆ ಎಲ್ಲರಿಗೂ ಹೇಳ್ತೀನಿ. ಎಲ್ಲರಿಗೂ ಪ್ರತಿಯೊಬ್ಬರು ನಮ್ಮ ಸಮುದಾಯದ ಯಾರದಾರೆ ಸಮಾಜದ ಉಳಿದವರು ಎಲ್ಲರೂ ನಾನು ಸಮಾಜಕ್ಕೆ ಯುವಶಕ್ತಿನೂ ಬೇಕಾಗುತ್ತೆ, ತಾಯಂದ್ರ ಶಕ್ತಿನೂ ಬೇಕಾಗುತ್ತೆ, ಗುರುವಿನ ಆಶೀರ್ವಾದ ಬೇಕಾಗುತ್ತೆ, ರೈತನ ಶ್ರಮವೂ ಬೇಕಾಗುತ್ತೆ. ಹಾಗಾಗಿ ರಾಜಕೀಯ ವರ್ಗದ ಸಹಕಾರನೂ ಬೇಕಾಗುತ್ತೆ. ಹಾಗಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಇದನ್ನು ಕೊಡ್ತಾರೆ, ಇದೂ ಕೊಟ್ಟಿದ್ದಾರೆ. ಕೊಟ್ಟವರು ಅನ್ಯಾಯವಾದ ಸಹ ಅವ್ರ ಪರವಾಗಿ ಇರೋದು ಪ್ರಯತ್ನ ಅದುವೇ ಮುಖ್ಯ ಅಲ್ಲ ಅಂತ ಹೇಳ್ಕೊತಾರೆ. ರಾಜಕಾರಣಿಗಳನ್ನು ತಾವು ಭಕ್ತರಂತೆ ಕಂಡಿದ್ದರೆ ಈ ಪರಿಸ್ಥಿತಿ ಬರ್ತದಿಲ್ಲ ಅಂತ ಇಲ್ಲ, ನಾನು ಕಂಡಿದ್ದೆ ಅವರೆಲ್ಲ ಭಕ್ತರಂತ ಕಂಡಿದ್ದೀನಿ. ಅವ್ರು ಯಾವುದೇ ಪಕ್ಷ ಅಂತ ಕಂಡಿಲ್ಲ, ಭಕ್ತರಂತ ಕಂಡಿದ್ದೀನಿ. ಹಳದಿ ಕಣ್ಣಿಂದ ನೋಡುವಂಥ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಅವ್ರು ನನ್ನ ದೃಷ್ಟಿಯಲ್ಲಿ ಅವರು ಭಕ್ತರಿಗೆ ಕಾಣ್ತಾರೆ. ಅವ್ರು ಬೇರೆ ಬೇರೆ ವ್ಯವಸ್ಥೆಗೆ ಇರ್ಬೋದು. ನನ್ನ ದೃಷ್ಟಿಯಲ್ಲಿ ಒಂದು ಸಮಾಜ ಬಂಧುಗಳು ಅಂತ ಈಗ ತಪ್ಪು ಗ್ರಹಿಕೆ ಆಗಿದೆ ಅಂತ ಹೇಳಿ ಸಮಾಜಕ್ಕೆ ಯುವಶಕ್ತಿನೂ ಬೇಕಾಗುತ್ತೆ, ತಾಯಂದ್ರ ಶಕ್ತಿನೂ ಬೇಕಾಗುತ್ತೆ, ಗುರುವಿನ ಆಶೀರ್ವಾದ ಬೇಕಾಗುತ್ತೆ, ರೈತನ ಶ್ರಮವೂ ಬೇಕಾಗುತ್ತೆ. ಹಾಗಾಗಿ ರಾಜಕೀಯ ವರ್ಗದ ಸಹಕಾರನೂ ಬೇಕಾಗುತ್ತೆ. ಹಾಗಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಇದನ್ನು ಕೊಡ್ತಾರೆ, ಇದೂ ಕೊಟ್ಟಿದ್ದಾರೆ. ಕೊಟ್ಟವರು ಅನ್ಯಾಯವಾದ ಸಹ ಅವ್ರ ಪರವಾಗಿ ಇರೋದು ಪ್ರಯತ್ನ ಅದುವೇ ಮುಖ್ಯ ಅಲ್ಲ ಅಂತ ಹೇಳ್ಕೊತಾರೆ. ರಾಜಕಾರಣಿಗಳನ್ನು ತಾವು ಭಕ್ತರಂತೆ ಕಂಡಿದ್ದರೆ ಈ ಪರಿಸ್ಥಿತಿ ಬರ್ತದಿಲ್ಲ ಅಂತ ಇಲ್ಲ, ನಾನು ಕಂಡಿದ್ದೆ ಅವರೆಲ್ಲ ಭಕ್ತರಂತ ಕಂಡಿದ್ದೀನಿ. ಅವ್ರು ಯಾವುದೇ ಪಕ್ಷ ಅಂತ ಕಂಡಿಲ್ಲ, ಭಕ್ತರಂತ ಕಂಡಿದ್ದೀನಿ. ಹಳದಿ ಕಣ್ಣಿಂದ ನೋಡುವಂಥ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು.
ಅವ್ರು ನನ್ನ ದೃಷ್ಟಿಯಲ್ಲಿ ಅವರು ಭಕ್ತರಾಗಿ ಕಾಣ್ತಾರೆ. ಅವ್ರು ಬೇರೆ ಬೇರೆ ವ್ಯವಸ್ಥೆಗೆ ಇರ್ಬೋದು, ನನ್ನ ದೃಷ್ಟಿಯಲ್ಲಿ ಒಂದು ಸಮಾಜ ಬಂಧುಗಳು ಅಂತ ಈಗ ತಪ್ಪು ಗ್ರಹಿಕೆ ಆಗಿದೆ ಅಂತ ಎಲ್ಲ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳು, ಅದು ಪಂಚಸೇನೆ ಆಗಿರ್ಬೋದು, ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಯುವ ಘಟಕ ಆಗಿರ್ಬೋದು, ಚೆನ್ನಮ್ಮನ ಬಳಗ ಆಗಿರ್ಬೋದು, ರೈತ ಘಟಕ ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳು ಬರಬೇಕು. ಅದೇ ಥರನಾಗಿ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬರಬೇಕು. ಈ ಮೂಲಕವಾಗಿ ನನ್ನ ಶ್ರೀಪೀಠದ ಬಗ್ಗೆ, ನನ್ನ ಸೇವೆ ಬಗ್ಗೆ ನಿಷ್ಠೆಯನ್ನು ಹೊಂದಿರತಕ್ಕಂಥ MLAಗಳು, ಹಾಲಿ ಇರ್ಬೋದು, ಮಾಜಿ ಇರ್ಬೋದು, MP ಗಳು, MLAಗಳು, ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ಲರೂ ಸಹ ಬರಬೇಕು. ಬಂದು ನಿಮಗೆ ಸಲಹೆ ಸೂಚನೆ ಕೊಡಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಇಚ್ಛೆಪಡ್ತೀನಿ. ನಾನು ನಮ್ಮ ಸಮಾಜದ ನಾಯಕ ಹೇಳಿಕೆ ಇಚ್ಛೆಪಡ್ತೀನಿ. ಸಣ್ಣ ಪುಟ್ಟಕ್ಕೆ ಜಗಳ ಮಾಡೋ ಪ್ರಯತ್ನವನ್ನು, ಭಿನ್ನಾಭಿಪ್ರಾಯ ಮಾಡೋ ಪ್ರಯತ್ನ ಮಾಡೋದು ಬೇಡ. ಇವತ್ತು ಭಾಳ ದೊಡ್ಡ ದೊಡ್ಡ ಸವಾಲುಗಳಿವೆ. ಸಮಾಜಕ್ಕೆ ಮೀಸಲಾತಿ ಆಗಿರ್ಬೋದು, ಇವತ್ತು ಪಂಚಮಸಾಲಿ ಜನಾಂಗದ ಜನಸಂಖ್ಯೆ ಇವತ್ತು ಕಾಂತರಾಜ್ ವರದಿಯಲ್ಲಿ ಕಡಿಮೆ ತೋರಿಸಿರುವಂಥ ಆತಂಕ ಇರ್ಬೋದು. ಇಂಥವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಆ ಮೂಲಕ ಸಮಾಜಕ್ಕೆ ನಮ್ಮ ಸಣ್ಣ ಪುಟ್ಟ ಜಗಳಗಳನ್ನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸಾಧಿಸುವಂಥದ್ದು ಭಾಳ ಇದೆ, ಸಂಘಟಿಸುವಂಥದ್ದು ಭಾಳ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗೊಂದಲ ಮಾಡಿಕೊಂಡು ಸಮಾಜ ಜನರಲ್ಲಿ ನೋವುಂಟು ಮಾಡೋ ಪ್ರಯತ್ನವನ್ನು ಯಾರೂ ಸಹ ಮಾಡಬೇಡ. ಎಲ್ಲರೂ ಕೂತ್ಕೊಂಡು ಒಂದೇ ಆಗಿ ಸಮಾಜದ ಸಂಘಟನೆ ಮಾಡೋಣ. ಹಾಗಾಗಿ ನೀವೆಲ್ಲರೂ ಸಹ 20ನೇ ತಾರೀಕು ನಡೆಯುವಂಥ ರಾಜ್ಯ ಮಟ್ಟ ಸಭೆಗೆ ಬರಬೇಕು ಅಂತೇಳಿ ಶ್ರೀಪೀಠದ ಪರವಾಗಿ ನಮ್ಮೆಲ್ಲ ಸಮಾಜ ಬಂಧುಗಳು ಮತ್ತೊಮ್ಮೆ ಮನವಿ ಮಾಡಿಕೊಂಡು 2 ಮಾತು ಯಾರೋ MLA ಮಾಡಲಿಕ್ಕೆ, ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಶ್ರೀಪೀಠವನ್ನು ಕಟ್ಟಿದ್ದಾರೆ. ಸಮಾಜದ ಕಣ್ಣೀರನ್ನು ಒರೆಸಲಿಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು. ನಮ್ಮ ಸಮುದಾಯ ಸಾವಿರಾರು ಮಠಗಳಿಗೆ ನಡ್ಕೊಂಡಿದೆ. ಸಾವಿರಾರು ಮಠಗಳು, ಮಠಾಧೀಶರು, ಮಠಗಳು ಶ್ರೀಮಂತವಾಗಿದೆ. ಅಲ್ಲೇ ಅವ್ರದ್ದೇ ಆಗಿರ್ತಕ್ಕಂಥ ವಜ್ರ ವೈಢೂರ್ಯ, ಬೆಳ್ಳಿ ಬಂಗಾರಗಳನ್ನು ಒಳಗೊಂಡು ಅವರೆಲ್ಲ ಪೂಜ್ಯರು ಇವತ್ತು ಧಾರ್ಮಿಕವಾಗಿ ತಮ್ಮ ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅವೆಲ್ಲಗಳು ಬೇಡ. ನಮ್ಮದೇ ಆಗಿರ್ತಕ್ಕಂಥ ಶ್ರೀಪೀಠವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಪೀಠ ಮಾಡಿದ್ದೇನೆ. ನಾನು ಯಾವುದೇ ಒಂದು ಭೌತಿಕತೆಗೋಸ್ಕರವಾಗಿ ಮಾತುಪಟ್ಟಂತರಲ್ಲ. ಬಸವಣ್ಣವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲದಂದರು. ಪೀಠ ಎನ್ನುವಂಥದ್ದು 4 ಇಟ್ಟಿಗೆಗಳಿಂದ ಸಿಮೆಂಟನ್ನು ಮಾಡಿರ್ತಕ್ಕಂಥ ಪೀಠವಲ್ಲ, ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದರು. ಹಣವನ್ನು ಗಳಿಸುವಂಥ ಪ್ರಯತ್ನ ಮಾಡಿದರು, ಜನವನ್ನು ಗಳಿಸುವಂಥ ಪ್ರಯತ್ನ ಮಾಡಿದರು. ಮಠವನ್ನು ಕಟ್ಟಿಲ್ಲ, ಸಮಾಜವನ್ನು ಪ್ರಾಮಾಣಿಕಪಟ್ಟಿದ್ದೀನಿ. ಹಾಗಾಗಿ ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ದುಡಿದಿದ್ದೀನಿ. ಹೀಗಾಗಿ ನನಗೆ ನನ್ನ ಶ್ರೀಪೀಠ ನನ್ನ ಯಾವುದಪ್ಪ, ನನ್ನ ಸಮಾಜವೇ ನನ್ನ ಶ್ರೀಪೀಠ. ನನ್ನ ಭಕ್ತರ ಹೃದಯವೇ ನನ್ನ ಸಿಂಹಾಸನ. ಅವರಿಗೋಸ್ಕರವಾಗಿ ದಿನದ 24 ಗಂಟೆ ಜೀವನದ ಉಸಿರಿರುವುದು ನಾನು ದುಡಿದಿದ್ದೀನಿ. ಎಲ್ಲ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸಮಾಜ ಗುರುಗಳಿಗೆ ಅರ್ಪಣೆ ಆಗಬೇಕು ಅಂತ ಇದೆ. ಆದರೆ ನಾನು ಸಮಾಜಕ್ಕೂ ಅರ್ಪಣೆ ಆಗಿದೆ. ಕೂಡಲ ಸಂಗಮದಲ್ಲಿ ಶ್ರೀಪೀಠ ಸ್ಥಾಪನೆ ಆದಾಗ ಬಯಲಾಗಿರ್ತಕ್ಕಂಥ ಸ್ಥಳಕ್ಕೆ ನಾನು ಗುರುಗಳಾದ. ಇವತ್ತು ನಾನು ಬಯಲಾಗದೆ, ಬಯಲೇ ಸಮಾಜ ಸಂಘಟನೆ ಮಾಡೋಕ್ಕತ್ತೆ. ಬಯಲ ಮೂಲಕವಾಗಿಯೇ ಸಮಾಜಕ್ಕೆ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡೋಕ್ಕತ್ತೆ. ಹಾಗಾಗಿ ಈ ಸಂಘಟನೆಗಳು ಆ ಹೆಸರಿನಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಆಸ್ತಿ ಅಥವಾ ಅಂತಸ್ತು ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿ ನನಗೆ ಮುಖ್ಯವಾಗಿದ್ದರೆ ನಾನು ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ. ಅವ್ರು ಯಾರೂ ಬೇರೆ ಅಲ್ಲ, ನಮ್ಮವರೇ. ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿನೋ ಟೀಕೆಗಳು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸವನ್ನು ಬಸವಣ್ಣ ಕೊಟ್ಟೇ ಕೊಡ್ತಾರೆ. ಮತ್ತು ಅವರೆಲ್ಲ ನಮ್ಮ ಜೊತೆ ಬಂದೇ ಬರ್ತಾರೆ. ಎಲ್ಲ ಉದ್ದೇಶ ಇಟ್ಕೊಂಡು ಇನ್ನೂ ಹೆಚ್ಚಿನ ಅಭಿಪ್ರಾಯಗಳನ್ನು ಸಂಘಟನೆ ಮಾಡಲಿಕ್ಕೆ, ಇನ್ನು ಮುಂದಿನ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ, ಇನ್ನಷ್ಟು ಸಮಾಜವನ್ನು ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು, ನೊಂದಂಥ ನಮ್ಮ ಭಕ್ತರಿಗೆ ಸಾಂತ್ವನ ಹೇಳಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಏಪ್ರಿಲ್ 20ನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ ರಾಜ್ಯ ಮಟ್ಟದ ಪಂಚಮಸಾಲಿ ನಮ್ಮ ಉಪನಾಮಗಳಾಗಿರ್ತಕ್ಕಂಥ ಕಲಬುರಗಿ ಭಾಗದ ದೀಕ್ಷಾ ಲಿಂಗಾಯತ, ಮೈಸೂರು ಪ್ರಾಂತದ ಲಿಂಗಾಯತಗೌಡರು, ಮಲೆನಾಡು ಪ್ರಾಂತದ ಮಲೆಗೌಡರು, ಈ ಎಲ್ಲ ಸಮಾಜಗಳ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಇದು ನನ್ನ ಆಮಂತ್ರಣ ಅಂತ ನೀವು ಯಾರು ಸಹ ಭಾವಿಸ್ಕೊಳ್ಬಾರ್ದು. ಇದು ಸಮಾಜದ ಮುಂದಿನ ಸಂಘಟನೆಗಾಗಿ ಮುಂದಿನ 2A ಮೀಸಲಾತಿಯನ್ನು ಹೆಂಗೆ ನಾವು ಪಡ್ಕೊಳ್ಬೇಕು,
ಈ ಗೊಂದಲವನ್ನು ಸರಿಪಡಿಸಿಕೊಂಡು ಹಿಂಗೆ ನಾವು ಮುನ್ನುಗ್ಗಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಿಡ್ಕೊಂಡ್ಬಿಟ್ಟು ಸಮಾಜದ ಉನ್ನತ ವ್ಯಕ್ತಿವರೆಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಿಡ್ಕೊಂಡ್ಬಿಟ್ಟು ಸಮಾಜ ಶಾಸಕ ಸಂಸದವರೆಗೂ ನೀವೆಲ್ಲರೂ ಸಹ ಅವತ್ತಿನ ಸಭೆಗೆ ತಪ್ಪದೆ ಬರಬೇಕು. ನಿಮ್ಮ ಸಲಹೆಗಳನ್ನು ನಿಮ್ಮ ಸೂಚನೆಗಳನ್ನು ಕೊಟ್ಟು ಮುಂದೆ ಸಮಾಜವನ್ನು ಹೆಂಗೆ ಕಟ್ಟಬೇಕನ್ನೋ ಬಗ್ಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಆ ಕಾರಣಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ಗೊಂದಲ ಆದರೂ ನಾನು ಮಾಧ್ಯಮದ ಜೊತೆ ನಾನು ಚರ್ಚೆ ಮಾಡಿದ್ದಿಲ್ಲ. ಏಕೆಂದರೆ ನನ್ನ ಉದ್ದೇಶ ಸ್ಪಷ್ಟ ಇದೆ, ಸಮಾಜಕ್ಕೊಂದು ಗುರಿ ಇದೆ, ಅವ್ರನ್ನ ತೀರಿಸೋದು ಪ್ರಯತ್ನ ಮಾಡ್ತೀನಿ ಹೊರತು ಇಂಥ ಗೊಂದಲಗಳಿಗೆ ಇಂತಹ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡೋದು ಪ್ರಯತ್ನವನ್ನು ನಾನು ಮಾಡೋಕ್ಕೋಗಲ್ಲ. ಸಮಾಜದಲ್ಲಿ ಒಂದು ರೀತಿ ಮೀಸಲ ಚಳುವಳಿ ಆದಮೇಲೆ ಕೋಟ್ಯಾಂತರ ಜನ ಇವತ್ತು ನಮ್ಮ ಗೌರವಿಸ್ತಾರೆ, ಬೆಂಬಲ ಕೊಡ್ತಾರೆ. ಅವ್ರು ಬೆಂಬಲ ಕೊಟ್ಟಂಥ ವ್ಯಕ್ತಿಗಳು ಯಾವುದೇ ಪರಂಪರೆ ಇದ್ದಾಗ ಸಹ ಅವನ ಭಾವನೆಗೆ ಸ್ಪಂದಿಸೋ ಕೆಲಸವನ್ನು ನಾನು ಮಾಡ್ತೀನಿ. ಅಂದರೆ ಸೈದ್ಧಾಂತಿಕವಾಗಿ ಶ್ರೀಗಳು ರಾಜಿ ಆದರು. ರಾಜಿ ಅಂತಲ್ಲ, ಅವರ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡ್ತೀನಿ. ಮೀಸಲಾತಿ ಚಳವಳಿಗೆ ಯಾರು ದುಡಿದಾರೋ ಯಾರು ಬಂದಾರೋ ರೊಟ್ಟಿ ಬುತ್ತಿ ಕಟ್ಕೊಂಬಂದಂಥ ವ್ಯಕ್ತಿಗೆ ಅವನ ಧಾರ್ಮಿಕ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಹೊರತು ಅದನ್ನು ವಿರೋಧಿಸೋ ಪ್ರಯತ್ನ ಮಾಡಿಲ್ಲ. ಈ ಕಾಶಪ್ಪನವ್ರು ಹೇಳೋದಕ್ಕಿಂತ ಅದೇ ಸ್ವಲ್ಪ ಬೇಜಾರಾಗಿಲ್ಲ. ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಯಾರೇ ನಮಗೆ ಆತ್ಮಾವಲೋಕನ ಮಾಡಿಕೊಡ್ಲಿ. ಗುರುಗಳು ಎಲ್ಲರ ಪರವಾಗಿದ್ದಾರೆ, ಆ ಪ್ರಕಾರವಾಗಿ ಎಲ್ಲರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಆ ರೀತಿ ನಾನು ಮಾಡ್ಕೊತ ಬಂದಿನಿ. ಅದನ್ನು ಮುಂದುವರ್ಸ್ಕೊಂಡು ಹೊರತು ಎಂದೂ ಸಹ ನಾನು ಏಕ ವ್ಯಕ್ತಿ ಏಕಪಕ್ಷ ಮಾತಾಡಿಲ್ಲ. ಸಮಾಜ ಪರವಾಗಿ ಯಾರು ನಿಂತಾರೋ ಅವ್ರ ಪರವಾಗಿ ನಾನು ಕಷ್ಟಕ್ಕೆ ಅನ್ಯಾಯ ಮಾಡ್ಕೊತ ಬಂದಿದ್ದೆ. ಅದನ್ನು ನಾನು ಮಾಡಿದ್ದೇನೆ ಹೊರತು ಅದನ್ನು ಅಪಾರ್ಥ ಮಾಡ್ಕೊಂಡು ಅದನ್ನೇ ಏನೇ ಸಹ ಕುತ್ಕೊಂಡು ಚರ್ಚೆ ಮಾಡೋ ಪ್ರಯತ್ನ ಎಲ್ಲರೂ ಮಾಡಬೇಕಾಗುತ್ತೆ. ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಹೋಗ್ತದೆ, ಅಷ್ಟು ಸರಿಯಲ್ಲ ಅಂತ ನಾನು ಇನ್ನೊಂದು ಗೊಳ ಮಾಡುವಂಥದ್ದು ಅಥವಾ ದ್ವೇಷ ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ. ಸಮುದಾಯದಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥ ನಮ್ಮನ್ನು ಹೊಗಳದಂಥವ್ರನ್ನೂ ನಾನು ಸ್ವಾಗತ ಮಾಡ್ತೀನಿ. ನಮ್ಮನ್ನು ಕೆಲವು ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡಿದಂಥವ್ರ ಹೇಳಿಕೆಗಳನ್ನು ನಾನು ಯಾವ ಕಾರಣಕ್ಕೂ ಸಹ ಬೇಜಾರು ಮಾಡ್ಕೊಂಡು ಹೋಗಲ್ಲ. ಬಸವಣ್ಣವ ತತ್ವದಂತೆ ನಿಂದಿಸುವವನು ನಮ್ಮವನೇ, ಹೊಗಳುವವನು ನಮ್ಮವನೇ. ಹಾಗಾಗಿ ಇವತ್ತು ಪಂಚಮಸಾಲಿ ಪೀಠವನ್ನು ಕೂಡಲ ಸಂಘದಲ್ಲಿ 2008 ಇಸವಿಯಲ್ಲಿ ಸ್ಥಾಪನೆ ಮಾಡಿದ ಇಲ್ಲಿವರೆಗೆ ನನ್ನ ಭಕ್ತರ ಮನೆಗಳೇ ನನ್ನ ಶ್ರೀಪೀಠವಾಗಿದೆ. ಪ್ರತಿ ಹಳ್ಳಿಗಳೇ ನನ್ನ ಕೂಡಲ ಸಂಗಮವಾಗಿದೆ. ನಮ್ಮ ಸಮಾಜದ ಕಟ್ಟಕಡೆಯ ಮಗುವಿನ ಕಣ್ಣೀರನ್ನು ಒರೆಸಬೇಕು, ಅಸಂಘಟಿತವಾಗಿರ್ತಕ್ಕಂಥ ಸಮಾಜವನ್ನು ಸಂಘಟನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನೀವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಮಾಜದಲ್ಲಿ ಗೊಂದಲಗಳು ಬರೋದು ಸಹಜ. ದೊಡ್ಡ ಸಮಾಜ, ಕೆಲವರು ಅಜ್ಞಾನಕ್ಕೆ ಒಳಪಟ್ಟಿನೋ ಮತ್ತು ಯಾವುದಾದ್ರೂ ಆಸೆ ಆಮಿಷಕ್ಕೆ ಒಳಪಟ್ಟಿಯೋ ನಮ್ಮ ಮೇಲೆ ವಿನಾಕಾರಣ ಟೀಕೆ ಟಿಪ್ಪೆಗಳನ್ನು ಮಾಡ್ತಾರೆ. ನಾನು ಇವತ್ತು ಯಾವುದೇ ವ್ಯಕ್ತಿಯ ಪರವಾಗಿ ಹೋರಾಟ ಮಾಡೋದಲ್ಲ, ಸಮಾಜ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ಸಮಾಜ ಪರವಾಗಿ ಯಾರು ನಿಂತಿದ್ದಾರೋ ಅವ್ರು ಯಾರೇ ಇರಲಿ, ಒಬ್ಬ ಸಾಮಾನ್ಯ ಇರ್ಬೋದು, ಸಮಾಜ ಉನ್ನತ ವ್ಯಕ್ತಿ ಇರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು, ಈ ರಾಜ್ಯದ ಮಂತ್ರಿ ಇರ್ಬೋದು. ನಮ್ಮ ಸಮಾಜದ ಪರವಾಗಿ ಯಾರು ದುಡಿದವರು ಅವರ ಪರವಾಗಿ ಆಯಾ ಸಂದರ್ಭಕ್ಕನುವಾಗಿ ನಾನು ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದ್ದೀನಿ. ವ್ಯಕ್ತಿಯ ಹಿತಾಸಕ್ತಿ ಭಾಳ ಮುಖ್ಯ. ನಾನು ಸಮಾಜಕ್ಕೋಸ್ಕರವೇ ಜೀವನ ಮುಡುಪಾಗಿಟ್ಟಿದ್ದೀನಿ, ಮುಂದೆಯೂ ಸಮಾಜಕ್ಕೋಸ್ಕರ ಜೀವನ ಮುಡುಪಾಗಿರ್ತೀನಿ. ನನ್ನ ಸಮಾಜದ ಕಟ್ಟ ಕಡಿಬೇಕು, ನಾನು ಎಲ್ಲಿರಬೇಕು, ಹೆಂಗಿರಬೇಕು, ಯಾವ ಥರ ಬದುಕು ಅಂತೇಳಿ ಅವನು ನನಗೇನು ಸಲಹೆ ಕೊಡ್ತಾನೆ. ಆ ಸಲಹೆ ಪ್ರಕಾರವಾಗಿ ಇವತ್ತವರೆಗೆ ನಾನು ಜೀವನ ಮಾಡ್ಕೊಂಡು ಬಂದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾಡಿನಾದ್ಯಂತ ಕೆಲವು ಸಂದರ್ಭದಲ್ಲಿ ಗೊಂದಲಗಳು ಬರೋದು ಸಹಜ. ಎಲ್ಲ ಮಟ್ಟಮಾನಗಳಲ್ಲಿ ಗೊಂದಲ ಇದ್ದಿದ್ದೆ. ಗೊಂದಲಗಳು ಭಿನ್ನಾಭಿಪ್ರಾಯತಕ್ಕಂಥದ್ದು ಇರತಕ್ಕಂಥ ಮಟ್ಟಗಳೇ ದೇಶದಲ್ಲಿಲ್ಲ, ಇರುವಂಥದ್ದು ಸಹಜ. ಎಷ್ಟೇ ಭಿನ್ನಾಭಿಪ್ರಾಯಗಳು ಬಂದರೂ, ಎಷ್ಟೇ ನೋವುಗಳು ಬಂದರೂ, ಎಷ್ಟೇ ಅಭಿಮಾನಗಳಾದರೂ, ಏನೇ ಆಗಲಿ ಸರ್, ಅದನ್ನು ಇದುವರೆಗೂ ಸಹಿಸ್ಕೊಂಡ್ಬಂದಿದ್ದೀನಿ. ಇದುವರೆಗೂ 4 ವರ್ಷಗಳ ನಿರಂತರ ಹೋರಾಟದಲ್ಲಿ ಎಷ್ಟೇ ನೋವಾಗಿದೆ, ಎಷ್ಟೇ ಷಡ್ಯಂತ್ರ ಆಗಿದೆ, ಎಷ್ಟೇ ತೊಂದರೆ ಆಗಿದೆ, ಅದೆಲ್ಲವನ್ನ ನಾನು ಸಹಿಸ್ಕೊಂತ ಬಂದಿದ್ದೀನಿ. ಮುಂದೆಯೂ ಸಹ ಸಹಿಸುವಂಥ ಶಕ್ತಿಯನ್ನು ಭಗವಂತ ಬಸವಣ್ಣನಿಗೆ ಕೊಡ್ತಾರೆ. ಬಸವಣ್ಣವರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಜಂಗಮ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಭಕ್ತರ ಹೃದಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಭಕ್ತರ ಸೇವೆ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ. ಯಾವುದೇ ರೀತಿಯಾಗಿರ್ತಕ್ಕಂಥ 4 ಗೋಡೆಯ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಜೀವನ ಮಾಡಿಲ್ಲ.
ಆ ಕಾರಣಕ್ಕೋಸ್ಕರವಾಗಿ ಅಂದು 12ನೇ ಶತಮಾನದಲ್ಲಿ ಕೂಡಲ ಸಂಗಮ ವಿಶ್ವಗುರು ಬಸವಣ್ಣನವರಿಗೆ ಪ್ರಾರಂಭವಾಗಿತ್ತು. ಅವರ ಅಂತಿಮ ದಿನಗಳನ್ನು ಕೂಡಲ ಸಂಗಮದಲ್ಲೇ ಕಳೆದರು. ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜಕ್ಕೆ ನಮ್ಮ ಕೂಡಲ ಸಂಗಮದ ನಮ್ಮ ಪ್ರಥಮ ಪೀಠವೇ ಇವತ್ತು ಸಂಘಟನೆಗೆ ಆರಂಭವಾಯಿತು. ಹಾಗಾಗಿ ನಾನು ಸಮಾಜಕ್ಕೋಸ್ಕರವಾಗಿ ಅಂದು ಬಸವಣ್ಣವರು ಹೇಗೆ ತನ್ನ ಅಂತಿಮ ದಿನ ಕಳೆದು ನನ್ನ ಸಮಾಜಕ್ಕೋಸ್ಕರವಂತಹ ಸಂದರ್ಭದಲ್ಲೂ ಸಹ ಎಲ್ಲದಕ್ಕೂ ಸಿದ್ಧವಾಗುವಂಥ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾಗಿ ಸಮಾಜದ ಹಿತಾಸಕ್ತಿ ಮುಖ್ಯ ಹೊತ್ತು ಯಾವುದೇ ಸಂಘಟನೆಗಳ ಹೆಸರಲ್ಲಿ ಗೊಂದಲ ಮೂಡಿಸುವಂತಹ ವ್ಯಕ್ತಿಗಳು ಯಾವ ಕಾರಣಕ್ಕೂ ನನಗೆ ಮುಖ್ಯ ಆಗಲ್ಲ. ಎಲ್ಲ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತ್ತು ಶ್ರೀಪೀಠದ ಈ ಮಹತ್ವದ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಜಗತ್ತಿನಾದ್ಯಂತ ಸಂಘಟನೆಯಾಗಿದೆ, ಹೆಸರಾಗಿದೆ ಅಂತಂದರೆ ಒಂದು ಕ್ರಿಯೆ ಮೀಸಲಾತಿಗೋಸ್ಕರವಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಜಗತ್ತಿನ ತುಂಬ ಸಮಾಜ ಸಂಘಟನೆ ಇವತ್ತು ಸದೃಢವಾಗಿ ಬೆಳಕೊಂಡು ಹೋಗಿದೆ. ನನ್ನ ಗುರಿ ನಮ್ಮ ಸಮಾಜದ ಕಟ್ಟಕಡೆಯ ಬಡವನ ಕಣ್ಣೀರನ್ನು ಒರೆಸಲಿಕ್ಕಿರತಕ್ಕಂಥದ್ದು ನನ್ನ ಗುರಿ. ನನ್ನ ಉದ್ದೇಶ ನನ್ನ ಸಮಾಜವನ್ನು ಸಂಘಟಿಸುವಂಥದ್ದು. ನನ್ನ ಉದ್ದೇಶ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥದ್ದು. ನಾನು ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬಂದಾಗ ಅದು ಬಯಲಾಗಿರ್ತಕ್ಕಂಥ ಸ್ಥಳದಲ್ಲಿಯೇ ನಮ್ಮ ಶ್ರೀಪೀಠ ಸ್ಥಾಪನೆ ಆಯಿತು. ಇವತ್ತು ಬಯಲಾಗಿರ್ತಕ್ಕಂಥ ಸ್ಥಳದಿಂದನೇ ದೇಶಾದ್ಯಂತ ಸಮಾಜವನ್ನು ಸಂಘಟನೆ ಮಾಡಿದೆ. ನಮ್ಮ ತತ್ವದಲ್ಲಿ, ನಮ್ಮ ಲಿಂಗಾಯತ ತತ್ವದಲ್ಲಿ ಭೌತಿಕತೆ ಅನ್ನುವಂಥದ್ದು ಅದುವೇ ಶ್ರೀಪೀಠವಲ್ಲ. ಭಕ್ತರೇ ನಮ್ಮ ಶ್ರೀಪೀಠ, ಭಕ್ತರ ಹೃದಯವೇ ನಮ್ಮ ಶ್ರೀಪೀಠದ ಸಿಂಹಾಸನ. ಆ ತತ್ವ ನಂಬಿಕೆಯಲ್ಲಿಟ್ಟುಕೊಂಡು ಇವತ್ತು ಸಮಾಜ ಸಂಘಟನೆಯನ್ನು ದಿನದ 24 ಗಂಟೆ ವರ್ಷದ 365 ದಿವಸಕ್ಕೂ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿಕೊಂಡಿದ್ದೇವೆ. ಹಾಗಾಗಿ ಇಂತಹ ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ, ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶ್ರೀಪೀಠದ ಭಕ್ತರು, ಕೆಲವು ನಮ್ಮ ಶ್ರೀಪೀಠ ಶಿಷ್ಯರು ವಿನಾಕಾರಣ ತಪ್ಪು ಹೇಳಿಕೆಗಳನ್ನು, ಗೊಂದಲ ಹೇಳಿಕೆಗಳನ್ನು ಕೊಡ್ತಾಯಿದ್ದಾರೆ. ಅವರೆಲ್ಲರೂ ನಮ್ಮವರೇ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.